ಹಲೋ ಮೀಡಿಯಾ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀಗಂಧ ಫ್ರಮ್ ವೈಟ್ ಕಾಮರ್ಸ್. ನಾನು ನಿಮಗೆ ಇವತ್ತಿನ ಹೊಸ ವೀಡಿಯೋಲಿ ತುಂಬ ಜನ ಕೇಳ್ತಿದ್ದೀರಾ, ಬ್ರೋ ಫೇಕ್ ಯೂನಿವರ್ಸಿಟೀಸ್ ಯಾವುದು ಮತ್ತು ಯು ಜಿ ಸಿಯಿಂದ ಅಪ್ರೂವ್ಡ್ ಯೂನಿವರ್ಸಿಟೀಸ್ ಯಾವುದು ಮತ್ತು ಅದನ್ನು ಯಾವ ರೀತಿ ಫೈಂಡ್ ಔಟ್ ಮಾಡೋದು ಅನ್ನೋದನ್ನು ತಿಳಿಸ್ಕೊಡಿ ಅಂತ. ಹಾಗೆಯೇ ನಾನು ನಿಮಗೆ ವೀಡಿಯೋದಲ್ಲಿ ಫೇಕ್ ಯೂನಿವರ್ಸಿಟಿನ ಯಾವ ರೀತಿ ಫೈಂಡ್ ಔಟ್ ಮಾಡೋದು ಮತ್ತು ಯು ಜಿ ಸಿಯಿಂದ ಯಾವೆಲ್ಲ ಯೂನಿವರ್ಸಿಟಿ ಅಪ್ರೂವ್ಡ್ ಆಗಿದೆ ಅನ್ನೋದನ್ನು ನಿಮಗೆ ಈಗ ವೀಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ಹಾಗೆಯೇ ಫ್ರೆಂಡ್ಸ್, ವೀಡಿಯೋ ಶುರು ಮಾಡೋಣ. ವೀಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಮಿಸ್ ಮಾಡದೆ ಪ್ರೆಸ್ ಮಾಡಿ. ಜೊತೆಗೆ ನೀವು ನನ್ನ ಇನ್ಸ್ಟಾ ಮತ್ತು ಟೆಲಿಗ್ರಾಮಲ್ಲಿ ಕೂಡ ಫಾಲೋ ಮಾಡೋದು, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ಹಾಗೆ ನಿಮಗೆ ಕಂಟೆಂಟಲ್ಲಿ ಡೌಟ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಇಲ್ಲ ಅಂತಂದರೆ ಇನ್ಸ್ಟಾ ಟೆಲಿಗ್ರಾಮ್ನ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ತುಂಬ ಜನ ಕೇಳ್ತೀರಿ ಏನಂತಂದರೆ, ಬ್ರೋ ಫೇಕ್ ಯೂನಿವರ್ಸಿಟೀಸ್ ಯಾವುದು ಮತ್ತು ನಾವು ಅಕಸ್ಮಾತು ಅದನ್ನು ಯಾವ ರೀತಿ ಫೈಂಡ್ ಔಟ್ ಮಾಡೋದು ಅದನ್ನ ತಿಳಿಸ್ಕೊಡಿ ಅಂತ. ಹಾಗೆಯೇ ಯು ಜಿ ಸಿಯಿಂದ ಯಾವೆಲ್ಲ ಯೂನಿವರ್ಸಿಟಿ ಅಪ್ರೂವ್ಡ್ ಆಗಿದೆ ಅದನ್ನು ಕೂಡ ತಿಳಿಸ್ಕೊಡಿ ಅಂತ. ಫಸ್ಟು ಒಂದು ಸ್ವಲ್ಪ ವಿಷಯ ಹೇಳ್ತೀನಿ. ಏನಂತಂದರೆ, ತುಂಬ ಜನ ಡಿಗ್ರಿ ಮಾಡ್ತಾ ಇರ್ತಾರೆ, ಕೆಲವು ಜನಕ್ಕೆ ಗೊತ್ತೇ ಇರಲ್ಲ, ಯೂನಿವರ್ಸಿಟಿಗೆ ಜಾಯ್ನ್ ಆಗಿರ್ತಾರೆ, ಯೂನಿವರ್ಸಿಟಿ ಅಪ್ರೂವ್ಡ್ ಆಗಿರಲ್ಲ ಯು ಜಿ ಸಿಯಿಂದ. ಅರ್ಥ ಆಯ್ತಾ? ಸೊ ಯು ಜಿ ಸಿ ಡಿ ಇ ಬಿ ಕಡೆಯಿಂದ ಅಪ್ರೂವ್ಡ್ ಆಗಿಲ್ಲ ಅಂತಂದರೆ ಏನಾಗುತ್ತೆ ಅಂತಂದರೆ, ನೀವು ಡಿಗ್ರಿ ಏನು ಮಾಡಿರ್ತೀರ ಅದೆಲ್ಲ ವೇಸ್ಟ್ ಆಗುತ್ತೆ. ಅರ್ಥ ಆಯ್ತಾ? ನೀವು ಡಿಗ್ರಿ ಏನು ಮಾಡಿರ್ತೀರ ಎಲ್ಲ ವೇಸ್ಟ್ ಆಗುತ್ತೆ. ನೀವು ಪ್ರಾಪರಾಗಿ ಹೇಳ್ತಿದ್ದೀನಿ ಕೇಳಿಸ್ಕೊಳ್ಳಿ. ನೀವು ಡಿಸ್ಟೆನ್ಸ್ ಎಜುಕೇಷನ್ ಆರ ಮಾಡಿ, ಇಲ್ಲ ರೆಗ್ಯುಲರ್ ಆಗಾರ ಮಾಡಿ. ಅರ್ಥ ಆಯ್ತಾ? ನಿಮ್ಮ ಆ ಒಂದು ಯೂನಿವರ್ಸಿಟಿ ಯು ಜಿ ಸಿ ಡಿ ಇ ಬಿ ಕಡೆಯಿಂದ ಅಪ್ರೂವ್ಡ್ ಆಗಿದೆ ಅಂತಂದರೆ ಯಾವುದೇ ರೀತಿ ಒಂದು ಪ್ರಾಬ್ಲಮ್ ಇಲ್ಲ. ಅರ್ಥ ಆಯ್ತಾ? ಅಕಸ್ಮಾತ್ ನಿಮ್ಮ ಒಂದು ಯೂನಿವರ್ಸಿಟಿ ಯು ಜಿ ಸಿ ಮತ್ತು ಡಿ ಇ ಬಿ ಕಡೆಯಿಂದ ಅಪ್ರೂವ್ಡ್ ಆಗಿಲ್ಲ ಅಂತಂದರೆ ನೆಕ್ಸ್ಟ್ ನೀವು ಯಾವುದೇ ಒಂದು ಡಿಗ್ರಿ ಮಾಡ್ರಪ್ಪ, ಅದು ವ್ಯಾಲಿಡ್ ಇರಲ್ಲ. ಅರ್ಥ ಆಯ್ತಾ? ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳ್ತಾ ಇದ್ದೀನಿ. ನಿಮ್ಮ ಒಂದು ಯೂನಿವರ್ಸಿಟಿ ಡಿ ಇ ಬಿ ಮತ್ತು ಯು ಜಿ ಸಿ ಕಡೆಯಿಂದ ಅಪ್ರೂವ್ಡ್ ಆಗಿಲ್ಲ ಅಂತಂದರೆ ವ್ಯಾಲಿಡೇ ಇರಲ್ಲ. ಸೊ ಹಾಗೆಯೇ ಯಾವೆಲ್ಲ ಯೂನಿವರ್ಸಿಟಿ ಫೇಕ್ ಇದ್ದಾವೆ ಅನ್ನೋದಕ್ಕೆ ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ನ ಪ್ರೊವೈಡ್ ಮಾಡಿರ್ತೀನಿ, ಯಾವೆಲ್ಲ ಯೂನಿವರ್ಸಿಟೀಸು ಫೇಕ್ ಯೂನಿವರ್ಸಿಟೀಸ್ ಇದ್ದಾವೆ ಅಂತ. ಅರ್ಥ ಆಯ್ತಾ? ಜಸ್ಟ್ ಆ ಲಿಂಕ್ನ ಓಪನ್ ಮಾಡಿ. ಅದು ಸ್ಟೇಟ್ ವೈಸ್ ಇದೆ. ಅರ್ಥ ಆಯ್ತಾ? ಸ್ಟೇಟ್ ವೈಸ್ ಇದೆ. ಸೊ ಸ್ಟೇಟ್ ವೈಸು ಕೂಡ ನಿಮ್ಗೆ ನೋಡ್ತಾ ಹೋದರೆ ನಿಮಗೆ ಶಾಕ್ ಆಗುತ್ತೆ. ನಮ್ಮ ಕರ್ನಾಟಕದಲ್ಲೂ ಕೂಡ ಬೆಳಗಾಂ ಗೋಕಾಕ್ ಹತ್ರ ಒಂದು ಫೇಕ್ ಯೂನಿವರ್ಸಿಟೀಸ್ ಇದೆ. ಅದು ಯಾವುದು ಬಿಯಿಂದ ಶುರು ಆಗುತ್ತೆ. ಅರ್ಥ ಆಯ್ತಾ? ಬಿಯಿಂದ ಏನೋ ಶುರು ಆಗುತ್ತೆ. ಯೂನಿವರ್ಸಿಟಿ ಮರ್ತೈತೆ ನನಗೆ, ಅದು ಒಂಥರ ಐತೆ ಹೆಸರದು. ಯೂನಿವರ್ಸಿಟಿ ನೇಮೇ ಮಾಡ್ತಾಯಿತ್ತು. ನಮ್ಮ ಕರ್ನಾಟಕದಲ್ಲೂ ಕೂಡ ಒಂದೇ ಒಂದು ಫೇಕ್ ಯೂನಿವರ್ಸಿಟಿ ಇದೆ. ಅರ್ಥ ಆಯ್ತಾ? ಅಕಸ್ಮಾತ್ ಆ ಯೂನಿವರ್ಸಿಟಿಲಿ ಯಾರು ಕೋರ್ಸ್ ಮಾಡ್ತಿದ್ರೆ ಇವಾಗಲೇ ಎಚ್ಚೆತ್ಕೊಳ್ಳಿ. ಅರ್ಥ ಆಯ್ತಾ? ನೆಕ್ಸ್ಟು ನೀವು ಎಲ್ಲ ಸುಮ್ಮನೆ ಟೈಮ್ ಹಾಕಿ 3 ವರ್ಷ ವೇಸ್ಟ್ ಆಗುತ್ತೆ. ಸುಮ್ಮನೆ ಏನಕ್ಕೆ ವೇಸ್ಟ್ ಮಾಡ್ತೀರಾ? ಸೊ ವೇಸ್ಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ನಮ್ಮ ಕರ್ನಾಟಕದಲ್ಲೂ ಕೂಡ ಒಂದು ಯೂನಿವರ್ಸಿಟಿ ಫೇಕ್ ಯೂನಿವರ್ಸಿಟೀಸ್ ಇದೆ. ಅರ್ಥ ಆಯ್ತಾ? ಸೊ ಹಾಗೆಯೇ ಯಾವೆಲ್ಲ ಯೂನಿವರ್ಸಿಟೀಸು ಯು ಜಿ ಸಿ ಮತ್ತು ಡಿ ಇ ಬಿ ಕಡೆಯಿಂದ ಅಪ್ರೂವ್ಡ್ ಆಗಿದೆ ಅನ್ನೋದಕ್ಕೆ ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ, ಅಲ್ಲಿ ಒಂದು PDF ಅಪ್ಲೋಡ್ ಮಾಡಿರ್ತೀನಿ. ಅರ್ಥ ಆಯ್ತಾ? ನಮ್ಮ ಇಂಡಿಯಾದಲ್ಲಿ ಆಲ್ಮೋಸ್ಟ್ 1035 ಯೂನಿವರ್ಸಿಟೀಸ್ ಇದ್ದಾವೆ. ಡೀಮ್ಡ್ ಯೂನಿವರ್ಸಿಟಿ, ಪ್ರೈವೇಟ್ ಯೂನಿವರ್ಸಿಟಿ, ಸೆಂಟ್ರಲ್ ಯೂನಿವರ್ಸಿಟಿ, ಸ್ಟೇಟ್ ಯೂನಿವರ್ಸಿಟೀಸ್ ಎಲ್ಲ ಸೇರಿ 1035 ಹತ್ತತ್ರ ಯೂನಿವರ್ಸಿಟೀಸ್ ಇದ್ದಾವೆ. ಅರ್ಥ ಆಯ್ತಾ? ಸೊ ಯಾವೆಲ್ಲ ಯೂನಿವರ್ಸಿಟಿ ಇದ್ದಾವೆ ಮತ್ತು ನಿಮ್ಮ ಯೂನಿವರ್ಸಿಟಿ ಯು ಜಿ ಸಿ ಮತ್ತು ಡಿ ಇ ಬಿ ಕಡೆಯಿಂದ ಅಪ್ರೂವ್ಡ್ ಆಗಿದೆಯಾ ಅಂತ ತಿಳ್ಕೊಳ್ಬೇಕು ಅಂತಂದರೆ ನನ್ನ ಟೆಲಿಗ್ರಾಮ್ ಚಾನಲ್ಗೆ ವಿಸಿಟ್ ಮಾಡಿ. ನೀವು PDF ಡೌನ್ಲೋಡ್ ಮಾಡ್ಕೊಳ್ತೀನಿ ಅಂತಂದರೆ ನಿಮಗೆ ಆರಾಮಾಗಿ ಗೊತ್ತಾಗುತ್ತೆ. ಅರ್ಥ ಆಯ್ತಾ? ಸೊ ಹೋಪ್ ಯು ಗೈಸ್ ನಿಮಗೆ ವಿಡಿಯೋ ತುಂಬ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಇಷ್ಟ ಆಗಿರೋ ಈಗಲೇ ಒಂದು ಲೈಕ್ನ ಮಾಡಿ. ಜೊತೆಗೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿ ನಮ್ಮ ವಿಡಿಯೋ ನೋಡ್ತಿದ್ದೀರಾ ಅಂತಂದರೆ ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಮಿಸ್ ಮಾಡದೆ ಪ್ರೆಸ್ ಮಾಡಿ. ಹಾಗೆ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿ ಟೇಕ್ ಕೇರ್, ಬಾಯ್.